ಅಜ್ಜಿ, ಹ್ಮ್ ನಮ್ ಮನೇಲಿ ಯಾವಾಗ್ಲೂ ಏನಾದ್ರೂ ಒಂದ್ ವಿಚಿತ್ರ ನಡೀತಾನೆ ಇರುತ್ತಲ್ವಾ? ಹೌದು ಕಣೆ, ನಮ್ದು ಅದೇನ್ ಹಣೆ ಬರೋನೋ ಏನೋ, ಒಂದು ಮುಗೀತು ಅನ್ನೋಷ್ಟೊತ್ತಿಗೆ ಇನ್ನೊಂದು ಶುರುವಾಗಿರುತ್ತೆ. ಆದ್ರೆ ಅಕ್ಕ ಇರೋವರ್ಗೂ ನಾವೇನು ಚಿಂತನೆ ಮಾಡೋ ಹಾಗಿಲ್ಲ. ನಿಜ ಕಣೆ ನೀನ್ ಹೇಳ್ತಾ ಇರೋದು. ಹೌದೌದು. ಅಲ್ಲ, ಅದೆಷ್ಟು ಅಂತ ಹೊಗಳ್ತೀರಾ? ನಿಮಗ್ ಬೇಜಾರಾಗಲ್ವಾ? ಅವ್ರು ಸುಮ್ಸುಮ್ಮನೆ ಏನು ಹೇಳ್ತಿಲ್ಲ ಸೇವಂತಿ, ನಿಜಾನೇ ಹೇಳ್ತಿದ್ದಾರೆ. ನೀನೇನಾದ್ರೂ ಇಲ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ನಾವು ಆ ಮಾಯಮ್ಮನ ಕೈಗೆ ಸಿಕ್ಕಿ ಏನಾಗ್ತಿದ್ವೋ ಏನೋ. ನೆನ್ಸ್ಕೊಂಡ್ರೆ ಮೈ ಜುಮ್ಮನ್ನತ್ತೆ. ನಾವ್ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಭವಾನಿ ಅಮ್ಮಂಗ್ ಹೇಳ್ಬೇಕು. ಇದೆಲ್ಲ ಅವರಿಂದಾನೇ ಸಾಧ್ಯ ಆಗಿದ್ದು. ಅಲ್ಲ ಅಕ್ಕ, ಅವ್ರ ಪಾರ್ವತಿಪುರದಿಂದ ಯಾವಾಗ ಬಂದ್ರು? ನಿಮಗೆ ಹೇಗ್ ಸಿಕ್ಕಿದ್ರು? ಅದೇ ಗೊತ್ತಾಗ್ತಿಲ್ಲ ಪೂಜಾ. ನಾನ್ ಯಾವಾಗ ಸಮಸ್ಯೆಗೆ ಸಿಕ್ಕಾಕೋತೀನೋ ಆವಾಗ ಅವ್ರು ನನ್ ಕಣ್ಮುಂದೆ ಪ್ರತ್ಯಕ್ಷ ಆಗ್ತಾರೆ. ಹೇಗೆ ಅಂತ ಮಾತ್ರ ನನಗಿನ್ನೂ ಉತ್ತರ ಸಿಕ್ಕಿಲ್ಲ. ಹೌದು, ಅವ್ರ ಮುಖದಲ್ಲಿ ಏನೋ ಒಂದ್ ರೀತಿ ದೈವಿಕ ಕಳೆ ಇದೆ. ಕರ್ಣ ನಿಂತ್ಕೋ. ಕರ್ಣ, ನಿಂತ್ಕೋ ಕರ್ಣ. ಕರ್ಣ, ಅದ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅದ್ಕೆ. ಕರ್ಣ, ಇದ್ಯಾಕೋ ನಿಮ್ ಅಕ್ಕಿ ಕಾಲಿಗೆ ಬಿದ್ದಿದ್ಯಾ? ಭಾವ ಹೇಳಿ, ದಯವಿಟ್ಟು ಎದ್ದೇಳಿ ಮೇಲೆ. ಯಾಕೆ ನನ್ ಕಾಲ್ ಹಿಡ್ಕೊಂಡಿದ್ದೀರಾ? ಹೇಳಿ ಮೇಲೆ. ನೀವು ಕ್ಷಮಿಸಿದೀನಿ ಅಂತ ಹೇಳೋವರೆಗೂ ನಾನು ನಿಮ್ ಕಾಲ್ ಬಿಡಲ್ಲ. ಅಯ್ಯೋ ಭಾವ, ಕ್ಷಮೆ ಕೇಳೋಂಥದ್ದು ಏನಾಗಿದೆ ಇವಾಗ? ಯಾವ ವಿಷಯ ಕ್ಷಮೆ ಕೇಳ್ತಾ ಇದ್ದೀರಾ? ಯಾವುದು ಅಂತ ಹೇಳಿ ಅದ್ಕೆ. ತುಂಬಾ ತಪ್ಪಾಗಿದೆ ನನ್ನಿಂದ, ನಿಮಗೆ ತುಂಬಾ ಅನ್ಯಾಯ ಆಗಿದೆ. ಭಾವ, ನೀವು ನನಗೆ ಅನ್ಯಾಯ ಮಾಡೋದಕ್ಕೆ ಹೇಗ್ ಸಾಧ್ಯ ಭಾವ? ಇಲ್ಲ ಅದ್ಕೆ, ನನ್ನ ಗಮನಕ್ಕೂ ಬರ್ತೆ ನಿಮ್ಗೆ ಅನ್ಯಾಯ ಆಗಿರೋದಂತೂ ನಿಜ. ನನಗೂ ಅದೀಗಷ್ಟೇ ಗೊತ್ತಾಯ್ತು. ಅಶ್ವಿನ್, ಏನಾಯ್ತು ಇವನಿಗೆ? ಯಾಕೆ ಏನೇನೋ ಮಾತಾಡ್ತಿದ್ದಾನೆ? ಗೊತ್ತಿಲ್ಲ ಅಣ್ಣ. ಇಬ್ರು ಕೆಳಗ್ ಕಾರ್ ಕ್ಲೀನ್ ಮಾಡ್ತಿದ್ವಿ. ನನ್ಗೆ ಯಾವ್ದೋ ಒಂದು ಲಾಕೆಟ್ ಸಿಕ್ತು, ಅದನ್ನ ನಾನು ಇವನಿಗೆ ತೋರಿಸ್ದೆ. ಅದನ್ನ ನೋಡ್ದಾಗಿಂದ ಈ ತರ ಹುಚ್ಚುಚ್ಚಾಗಿ ಆಡ್ತಿದ್ದಾನೆ. ಅಲ್ಲ, ಏನಂತ ಕೇಳಿದ್ರೆ ಒಂದು ಮಾತು ಆಡ್ದೇನೆ ಹತ್ಕೊಂಡು ಒಳಗ್ ಬಂದ. ಕರ್ಣ, ನಿನ್ ಕಣ್ಣಲ್ಲಿ ಕಣ್ಣೀರು ಬರೋದೇ ಅಪರೂಪ. ಸಣ್ಣ ಪುಟ್ಟ ವಿಷಯಕ್ಕೆ ನೀನ್ ಅಳೋದಿಲ್ಲ. ನೀನ್ ಅಳ್ತಾ ಇದೀಯ ಅಂದ್ರೆ ಏನೋ ಏನಾಯ್ತೋ? ಅಲ್ಲ ಬಾವ, ಎಲ್ರು ಇಷ್ಟೊಂದು ಕೇಳ್ತಿದೀವಿ, ಏನಾಯ್ತು ಅಂತ ಹೇಳಿ. ನನ್ಗೆ ಹೇಳ್ಕೊಳ್ಳೋದಕ್ಕಾಗ್ತಿಲ್ಲ ಅದಕ್ಕೆ. ತುಂಬಾ ಸಂಕಟ ಆಗ್ತಿದೆ. ನೀವೊಂದ್ಸರಿ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿದ್ರೆ ನಾನು ಹೇಳೋ ಪ್ರಯತ್ನ ಆದ್ರೂ ಪಡ್ಬೋದು. ಶೋ, ಸರಿ ಆಯ್ತು, ಕ್ಷಮಿಸಿದ್ದೀನಿ. ದಯವಿಟ್ಟು ಹೇಳಿ ಭಾವ ಮೇಲೆ, ಹೇಳಿ. ಈಗ ಹೇಳಿ, ಏನಾಯ್ತು? ಅದಕ್ಕೆ ಹುಟ್ಟಿದಾಗೆ ನಿಮ್ಮ ಮಗುನ ಕಿಡ್ನಾಪ್ ಮಾಡಿಸಿದ್ ಯಾರು ಅಂತ ನನಗೆ ಗೊತ್ತಾಯ್ತು. ಹಾಗೆ ನಿಮ್ ಗರ್ಭಕೋಶ ತಗ್ಸೋದಕ್ಕೆ ಕಾರಣ ಯಾರು ಅಂತಾನೂ ನನಗೆ ಗೊತ್ತಾಯ್ತು. ಯಾರೋದು ಹೇಳು ಕಾರಣ? ಅವ್ರನ್ನ ನಿಂತಲ್ಲೇ ಸಿಗದು ಹಾಕ್ಬಿಡ್ತೀನಿ. ಯಾರು ಅಂತ ಕಂಡು ಹಿಡಿಬೇಕು ಅಂತಾನೆ ನಾನು ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಅವ್ರು ಇಲ್ಲಿ ತನಕ ನನ್ನ ಕೈಯಿಂದ ತಪ್ಪಿಸ್ಕೊಂಡೇ ಬರ್ತಾ ಇದ್ದಾರೆ. ಇವತ್ ಮಾತ್ರ ನಾನು ಅವ್ರನ್ನ ಉಳಿಸಲ್ಲ. ಯಾರು ಅಂತ ಹೇಳು. ಮಣಿ. ಮಗುನ
ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದು, ಅದಕ್ಕೆ ಗರ್ಭಕೋಶ ಕಳ್ಕೊಳ್ಳೋದಕ್ಕೆ ಕಾರಣ ಆಗಿತ್ತು. ಇದೆಲ್ಲದರ ಹಿಂದೆ ಇದ್ದಿದ್ದು ಮಣಿನೇ. ಅಕ್ಕ, ಈ ಮನೆಯವ್ರನ್ನೆಲ್ಲ ಆಟಾಡ್ಸೋದಕ್ಕೆ ನನಗೊಂದು ದೊಡ್ಡ ಅಸ್ತ್ರ ಸಿಕ್ಕಿದೆ. ಇಷ್ಟು ದಿನ ಈ ದರಿದ್ರ ಪ್ರಿಯನ್ ಕಾಟದಿಂದ ನನ್ನ ಕೈಲಿ ಏನು ಮಾಡಕ್ಕಾಗ್ತಿರ್ಲಿಲ್ಲ. ಇನ್ಮೇಲೆ ತೋರಿಸ್ತೀನಿ ಈ ಮೀರಾ ಏನು, ಇವಳ ಪವರ್ ಏನು ಅಂತ. ತಗೊಳ್ಳೆ, ಆಪಲ್ ತಿನ್ನು. ಚಿಕ್ಕಿ, ಏನಿದು? ಅದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು. ಹೋಗಿ ಹೋಗಿ ಅದ್ರ ಮೇಲೆ ಇಡ್ತಾ ಇದ್ದೀರಲ್ಲ, ಅದು ಹಾಳಾದ್ರೆ? ಅಯ್ಯೋ, ತಿನ್ಲಿ ಅಂತ ತಗೊಂಬಂದ್ ಕೊಟ್ರೆ ನನ್ ಮೇಲೆ ರೇಗಾಡ್ತಿದ್ಯಲೆ. ಅಲ್ಲ, ಈ ಮನೇಲಿ ಏನೇ ಸಿಕ್ಕಿದ್ರು ಒಬ್ರೇ ಕುತ್ಕೊಂಡು ಚೆನ್ನಾಗಿ ತಿನ್ನೋರ್ ನೀವು. ನನಗ್ ತಂದ್ಕೊಡ್ತಿದ್ದೀರಾ ಅಂತಂದ್ರೆ ಏನೋ ವಿಷಯ ಇದೆ ಅಂತ ಅನ್ನಿಸ್ತದೆ. ಕರೆಕ್ಟಾಗಿ ಜಾಡಿಡ್ದೆ ಕಣೆ. ಸುತ್ತಿ ಬಳಸಿ ಮಾತಾಡೋದ್ ಯಾಕೆ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಇಷ್ಟು ದಿನ ಪ್ರಿಯಾ ದೆವ್ವ ಇದೆ ಅಂತ ಅವಳಿಗೆ ಎದುರುಕೊಂಡು ನನ್ನ ಕಾರ್ಯಾಚರಣೆಗಳನ್ನೆಲ್ಲ ಸ್ಥಗಿತಗೊಳಿಸಿದ್ದೆ. ಇನ್ಮೇಲೆ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಏನು ನಿಮ್ಮ ಮಹಾ ಕಾರ್ಯಾಚರಣೆ? ಅದೇ ಕಣೆ, ದುಡ್ಡು ಮಾಡೋ ಕೆಲ್ಸ. ದುಡ್ಡು ಮಾಡೋ ಕೆಲ್ಸನಾ? ಪ್ರಿಯಾ ಇದ್ದಾಗ ಅವಳಿಗೆ ಈ ಮನೇಲಿ ಯಾರು ಕಂಡ್ರೂ ಆಗ್ತಾನೆ ಇರ್ಲಿಲ್ಲ. ನನಗ್ ದುಡ್ಡು ಕೊಟ್ಟು ಈ ಮನೆಯವ್ರ ವಿರುದ್ಧವಾಗಿ ಕೆಲಸ ಮಾಡಿಸ್ಕೊತಾ ಇದ್ಲು. ನಾನು ಇಲ್ಲೇನೇನ್ ನಡೀತಿದೆ ಅಂತ ಅವಳಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೆ. ಆಮೇಲೆ ಅವಳ ಮನೆ ಹಾಳು ಮಾಡೋದಿಕ್ಕೆ ಎಲ್ಲ ನಾನೇ ಅವಳಿಗೆ ಮಾಡ್ಕೊಡ್ತಾ ಇದ್ದೆ. ಹಾಳಾದವಳು ಸತ್ತೋಗ್ಬಿಟ್ಲು. ಏನಪ್ಪ ಮಾಡೋದು ಮುಂದೆ ಅಂತ ಅನ್ಕೋತಾ ಇದ್ದೆ. ಅಷ್ಟರಲ್ಲಿ ನೀನ್ ಎಂಟ್ರಿ ಆದೆ. ನೀನು ಅದನ್ನೇ ತಾನೇ ಮುಂದುವರಿಸ್ತಾ ಇದ್ದೆ. ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊತಾ ಇದ್ದೆ. ಇತ್ತೀಚೆಗೆ ಅದೆಲ್ಲ ನಿಂತೋಗಿದೆ. ಏನ್ ಕತೆ?